ಶುಭ ಸಂಜೆ, my dear masters, my dear friends, my dear guards. Before commencing the session, ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತು ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಮಾತಾರ್ ಬಾಬಾಜಿ ಅವರಿಗೆ ಪ್ರತ್ಯೇಕ ಧನ್ಯವಾದ ತಿಳಿಸ್ತೇನೆ. ಇಂದಿನ ಈ ಭಾಷಣವನ್ನು ಕೊನಸಾಗಿಸಿ. ರೈಟ್. ಓಕೆ ಮಾಸ್ಟರ್ಸ್, ಇಷ್ಟವರೆಗೂ ಅದ್ಭುತವಾದ ಧ್ಯಾನವನ್ನು ಮಾಡಿದ್ವಿ. ಈಗ ಸ್ವಜ್ಞಾನವನ್ನು ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋಣ. ರೈಟ್. ಈಗ ನಾವೆಲ್ಲರೂ ಯಾರು ಅಂತ ತಿಳ್ಕೊಳಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನಮ್ಗೆ ಅರ್ಥ ಆಗತ್ತೆ. ಸೊ ನಮ್ಮಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆಯಾ? ಇವೆಲ್ಲ ನಾವು ಎಷ್ಟೋ ಸರಿ ಯೋಚನೆ ಮಾಡ್ತಾ ಇರ್ತೀವಲ್ಲ, ನಾವು ಯಾರು, ನನ್ನಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆಯಾ, ನಾನು ಕಡಿಮೆ, ನನಗೇನಾದ್ರು ಅಂದ್ರೆ ನಾನು ಮಾಡೋದು ಕರೆಕ್ಟ್ ಇಲ್ಲ, ನನ್ನ ಜೀವನದಲ್ಲಿ ನಾನು ಸರಿ ಇಲ್ಲ, ಇಂಥವೆಲ್ಲ ಎಷ್ಟು ಬರ್ತಾ ಇರ್ತವೆ ಅಂತಂದ್ರೆ ಇದೆಲ್ಲ ಸ್ವಲ್ಪ ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋಣ. ನಾವು ನಿಜವಾಗ್ಲಿ ಏನಾದರೂ ನಮ್ಮಲ್ಲಿ ಪ್ರಾಬ್ಲಮ್ ಇದೆಯಾ, ಇಲ್ಲ ನಾವೆಲ್ಲ ಕರೆಕ್ಟ್ ಇದೀವಿ, ಮತ್ತೆ ಯಾಕೆ ಇಷ್ಟೆಲ್ಲ ತೊಂದರೆಗಳು, ರೋಗಗಳು, ಕಷ್ಟಗಳು ಇವೆಲ್ಲ ನಾವು ಅನುಭವಿಸ್ತಾ ಇದೀವಲ್ಲ. ನಾವು ನೋಡಿ ಸೀರಿಯಸ್ ಆಗಿ ಎಲ್ಲರೂ ಕೂತ್ಕೊಂಡು ಏನೋ ಕೇಳಕ್ ಪ್ರಯತ್ನ ಮಾಡ್ತಾ ಇದ್ವಿ, ಏನೋ ಕಲಿಯಕ್ ಪ್ರಯತ್ನ ಮಾಡ್ತಾ ಇದ್ವಿ. ನಿಜವಾಗಿ ಹೇಳ್ಬೇಕಂದ್ರೆ ಏನು ಕಲಿಯೋದಿಲ್ಲ, ಇರೋದೆಲ್ಲ ಜಸ್ಟ್ ಬಿಟ್ಬಿಟ್ರೆ ಸಾಕು. ನಾವೆಲ್ಲ ನಿಜವಾಗಿ ತುಂಬಾ ಅದ್ಭುತವಾದ ಒಂದು ಆತ್ಮ ಪದಾರ್ಥಗಳು. ಉದಾಹರಣೆಗೆ ನಾವು ಹುಟ್ಟಿದಿಂದ ಅಂದ್ರೆ ಜನ್ಮ ತಗೊಂಡಿಂದ ಬರೋಣ. ಜನ್ಮ ತಗೊಂಡಿದ ಮೇಲೆ ನಾವೆಲ್ಲರೂ ಒಂದು ಪರಿಶುದ್ಧ ಒಂದು ಆತ್ಮ, ಒಂದು ಅಂಶಾತ್ಮ ಆಗಿ ನಾವು ಜನ್ಮ ತಗೊಂಡಿದ ಮೇಲೆ ಒಂದು ಸಣ್ಣ ಮಕ್ಕಳ ಸಮಯದಲ್ಲಿ ಅಂದ್ರೆ ನಾವು ಸಣ್ಣ ಮಕ್ಕಳ ಇರುವಾಗ ಹೇಗಿರ್ತೀವಿ? ಯಾವುದೇ ಕೋಪ, ಆವೇಶ, ದುಃಖ ಯಾವುದಿಲ್ಲ. ಏನೇ ಸ್ವಲ್ಪ ಏನಾದ್ರೂ ತೊಂದರೆ ಆದ್ರೂ ಸ್ವಲ್ಪ ಹೊತ್ತಿಗೆ ಮತ್ತೆ ಮರೆಯೋದು, ಮತ್ತೆ ನಾರ್ಮಲ್ ಆಗಿ ಆಗೋದು. ನೋಡಿದ್ರ ಆ ಮಕ್ಕಳ ವ್ಯವಹಾರ ಹೇಗಿರ್ತದೋ ಅಲ್ವಾ, ಅವರ ಪ್ರವರ್ತನೆ ಹೇಗಿರ್ತದೋ ನಾವು ನೋಡ್ತಾ ಇರ್ತೀವಿ. ಅಲ್ಲಿ ಏನಂತಂದ್ರೆ ಅವೇರ್ನೆಸ್, ಅರಿವಿದೆಲ್ಲ, ಆ ಚೈತನ್ಯ ತುಂಬಾ ಸ್ಪಷ್ಟವಾಗಿ ಕೆಲಸ ಮಾಡ್ತಾ ಇರ್ತದೆ. ಇದು ಹೋಗ್ತಾ ಹೋಗ್ತಾ ಏನಾಗ್ತದೆ ಅಂದ್ರೆ ನಾವೇ ತಂದೆ ತಾಯಿಯಾಗಿ ಅವನು ಬೆಳೆಸುವಾಗ ಹೆಂಗಿರ್ತೀವಿ ಅಂದ್ರೆ, ನೋಡಿ ಅವನು ಹೆಂಗಿದ್ದಾನೋ, ನೋಡಿ ಇವ್ರು ಹೆಂಗಿದ್ದಾರೋ, ನೋಡಿ ಅವನಿಗೆ ಎಷ್ಟು ಮಾರ್ಕ್ಸ್ ಬಂತು, ನೋಡಿ ಅವನು ಚೆಂದಾಗಿ ಕಾಣಿಸ್ತಾ ಇದ್ದಾನೋ, ತುಂಬಾ ಬಲವಾಗಿದ್ದಾನೋ, ಇದು ತುಂಬಿ 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 ನಾವ್ ಏನ್ ಮಾಡೋದಂದ್ರೆ ಇವ್ರನ್ನು ಇನ್ನೊಬ್ಬರ ತರ ತಯಾರು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ತಪ್ಪಾಗೋದು. ಆಯ್ತಾ? ನೀವೇನು ಮಾಡಿಲ್ಲ ಅಂದ್ರೆ ಅದಕ್ಕಿಂತ ಉತ್ತಮವಾದ ವಿಷಯ ಯಾವುದಿಲ್ಲ ಈ ಪ್ರಪಂಚದಲ್ಲಿ. ಅವನಾಗಿ ಅವನ್ನೇ ಬಿಡ್ಬೇಕಷ್ಟೆ. ನಾವು ಅದೇ ರೀತಿಯಲ್ಲಿ ಬೆಳಿಬೇಕಾಯ್ತು. ಬಟ್ ಸೊಸೈಟಿ ಆಗಿಲ್ಲ. ಆಯ್ತಾ? ಸೊಸೈಟಿ ಏನ್ ಮಾಡ್ತದೆ ಅಂದ್ರೆ ಯಾವಾಗಲೂ ಇನ್ನೊಬ್ಬನು ತೋರಿಸ್ತಾ ನಿಮ್ಮನ್ನು ಆ ರೀತಿಯಲ್ಲಿ ತಯಾರು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಗೊತ್ತಾಯ್ತಾ? ನಿಮ್ಗೆ ಆರೋಗ್ಯ ಇಲ್ಲ, ನೋಡಿ ಆರೋಗ್ಯ ಬರ್ಬೇಕಂದ್ರೆ ಹೀಗೆ ಮಾಡಿ, ಆರೋಗ್ಯ ಬರ್ಬೇಕಂದ್ರೆ ಈ ರೀತಿ ಮಾಡಿ, ಆ ರೀತಿ ಮಾಡಿ, ಈ ಪ್ರಯತ್ನ ಮಾಡಿ, ಹೀಲಿಂಗ್ ಮಾಡ್ಕೊಳ್ಳಿ, ಇನ್ನೊಂದು ಮಾಡ್ಕೊಳ್ಳಿ ಎಲ್ಲ ಹೇಳ್ತಾ ಇರ್ತದೆ. ಇಲ್ಲಾಂದ್ರೆ ಆ ಡಾಕ್ಟರ್ ಹತ್ರ ಹೋಗಿ, ಈ ಡಾಕ್ಟರ್ ಹತ್ರ ಹೋಗಿ, ನಿಮ್ಮಲ್ಲಿ ಹೀಲಿಂಗ್ ಇಲ್ಲ ಅಂತ ಅಂದ್ರೆ ನಿಮ್ಮಲ್ಲಿ ಅನಾರೋಗ್ಯ ಇದೆ, ನಿಮ್ಮಲ್ಲಿ ಸ್ವಸ್ಥತೆ ಇಲ್ಲ ಅಂತ ತೋರಿಸ್ತಾನೆ ಇರ್ತದೆ ಸೊಸೈಟಿ. ಆದ್ರೆ ಹೇಳ್ಬೇಕಂದ್ರೆ ನಮ್ಮಲ್ಲಿರುವಂತ ಆತ್ಮಕ್ಕೆ ಯಾವ ಸ್ವಸ್ಥತೆ ಬೇಕಾಗಿಲ್ಲ. ಇದು ಹೇಗಂತಂದ್ರೆ ಒಂದು ಮಿರರ್ ತಗೊಳ್ಳಿ, ಒಂದು ಕನ್ನಡಿ ತಗೊಳ್ಳಿ. ಕನ್ನಡಿ ಅನ್ನೋದು ನೀವು ನೋಡಿದ್ರೆ ಅದು ಸ್ಪಷ್ಟವಾಗಿ ಇರ್ತದೆ, ಅದ್ರ ಮೇಲೆ ಅದು ಡಸ್ಟ್ ತೆಗಿಬೇಕಷ್ಟೇ. ನಮ್ಮ ಆತ್ಮ ನಾವೆಲ್ಲರೂ ಹೇಗಂತಂದ್ರೆ ಆ ಕನ್ನಡಿ ತರ, ಮಿರರ್ ತರ ನಾವೆಲ್ಲರಿಗೂ ಏನ್ ತೊಂದರೆ ಇಲ್ಲ. ಆ ಕನ್ನಡಿ ಮೇಲೆ, ಆ ಮಿರರ್ ಮೇಲೆ ಕೂತ್ಕೊಂಡು ಡಸ್ಟ್ ಇದೆ ನೋಡಿ, ಆ ಡಸ್ಟ್ ಎಲ್ಲ ತೊಲಗಿಸ್ತೀವಲ್ಲ, ಆ ರೀತಿಯಲ್ಲಿ ನಮ್ಮಲ್ಲಿ ಹಚ್ಕೊಂಡಿರುವಂತ ಈ ನಕಾರಾತ್ಮಕ ವಿಷಯಗಳೆಲ್ಲ ತೊಲಗಿಸಿದ್ರೆ ಸಾಕಷ್ಟೆ. ನಕಾರಾತ್ಮಕ ವಿಷಯಗಳಾಗ್ಲಿ, ನಂಬಿಕೆಗಳಾಗ್ಲಿ, ಆಯ್ತಾ, ಅಹಂಕಾರ ಆಗ್ಲಿ, ಅರಿಷಡ್ವಗಳಾಗಿ ಇವೆಲ್ಲಾನು ಸಹ ಜಸ್ಟ್
ಅದರ ಒಂದು ಡಸ್ಟ್ ತರ ಅದು. ಅದು ತೊಲಗಿಸಿದ್ರೆ ಒಳಗಡೆ ಇರುವಂತ ಆ ಸೆಂಟ್ರಲ್ ಇರುವಂತ ಕೋರ್ ಅಂತ ಇದ್ದೀವಲ್ಲ, ಆ ಅಂಶ ಹೆಂಗಿರ್ತದೆ ಅಂದ್ರೆ ತುಂಬಾ ಸ್ಪಷ್ಟವಾಗಿರುತ್ತೆ. ಅದು ನಿಜವಾದ ಹೇಳ್ಬೇಕಂದ್ರೆ ಅದು ಶುದ್ಧವಾಗಿರುವಂತ ಒಂದು ಅಂಶ. ಅದೇ ಚೈತನ್ಯ ಅಂತ ನಾವು ಕರೆಯೋದು. ನಾವೆಲ್ಲರೂ ಅದೇ ಆಕ್ಚುಲಿ ಹೇಳ್ಬೇಕಂದ್ರೆ ನಾವೆಲ್ಲರೂ ಆ ಪದಾರ್ಥವೇ ಅಷ್ಟೇ, ಏನಿಲ್ಲ. ಮತ್ತೆ ನಮ್ಗೆ ರೋಗ ಎಲ್ಲಿಂದ ಬಂತು? ರೋಗ ಎಲ್ಲಿಂದ ಹಚ್ಕೊಂಡಿದ್ವಿ ನಾವು? ಅಂದ್ರೆ ಎಲ್ಲದನ್ನು ಆಚೆ ಕಡೆನೇ ಹಚ್ಕೊಂಡಿರೋದು. ಎಲ್ಲ ಪ್ರತಿಯೊಂದು ನನಗೆ ಇದು ಬೇಕಾಯ್ತು, ನಾನು ಹಂಗಿರ್ಬೇಕಾಯ್ತು, ಹಿಂಗಿರ್ಬೇಕಾಯ್ತು. ನನ್ನಲ್ಲಿ ನಾನು ಆನಂದವಾಗಿದ್ರೆ ಅದಕ್ಕೂ ಮಿಕ್ಕಿರುವಂತ, ಅದಕ್ಕಿಂತ ಮೀರುವಂತ ಯಾವುದೇ ವಿಷಯ ಇಲ್ಲ. ನೀವು ಇರೋದ್ರಲ್ಲಿ, ನೀವು ಎಲ್ಲಿದ್ದೀರೋ, ನೀವು ಹೇಗಿದ್ದೀರೋ ಅದೇ ಆನಂದ, ಚಂದ, ಅಂದ. ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ನೀವು ಎಲ್ಲಿದ್ರೋ ಅಲ್ಲಿ ಆನಂದವಾಗಿದ್ರೆ ಯಾವುದು ಕಂಪ್ಯಾರಿಸನ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾರ ಜೊತೆಗೆ ಕಂಪ್ಯಾರಿಸನ್ ಮಾಡಕ್ ಹೋಗ್ಬಿಡಿ. ಆಯ್ತಾ? ಆರೋಗ್ಯವಾಗಿರುವಂತ ಅವ್ರು ನೋಡಿ ಅನಾರೋಗ್ಯ ವ್ಯಕ್ತಿ ಕಂಪ್ಯಾರಿಸನ್ ಮಾಡ್ಕೊಂಡದು, ದುಡ್ಡು ಜಾಸ್ತಿ ಇದ್ರೆ ಅವ್ನು ನೋಡಿ ಇವ್ರು ಕಂಪ್ಯಾರಿಸನ್ ಮಾಡ್ಕೊಂಡದು, ಒಳ್ಳೆ ಎಜುಕೇಶನ್ ಇದ್ರೆ ಅವ್ರು ನೋಡಿ ಇವ್ರು ಕಂಪ್ಯಾರಿಸನ್. ಇದೆಲ್ಲ ಸೊಸೈಟಿಲಿ ಹೇಗಾಗಿ ತಯಾರಾಗಿದೆ ಅಂದ್ರೆ, ನಾವು ಅನಾರೋಗ್ಯ ಬರಕ್ಕೂ ಮತ್ತೆ ಅಶಾಂತಿಗೆ ಎಲ್ಲದಕ್ಕೂ ಇದೇ ಕಾರಣಗಳು, ಬೇರೆ ಕಾರಣಗಳು ಯಾವುದೂ ಇಲ್ಲ ಅಂತ ನೀವು ನೆನ್ಪಿಟ್ಕೊ. ಇದು ಇದೆಲ್ಲನೂ ಪ್ರತಿನಿತ್ಯ ನಡೆಯುತ್ತದೆ, ಪ್ರತಿಯೊಬ್ಬರು ಜೀವನದಲ್ಲಿ ನಡೆಯುತ್ತದೆ ಇದು ಆಕ್ಚುಲಿ ಹೇಳ್ಬೇಕಂದ್ರೆ. ಆಯ್ತಾ? ಸೊ ಅದಕ್ಕೆ ಇದ್ರ ಬಗ್ಗೆ ತುಂಬಾ ಹೆಚ್ಚಾಗಿ ಈಗ ಇತ್ತೀಚಿನ ಸಮಯದಲ್ಲಿ ಈ ಕ್ವಾಂಟಮ್ ಫಿಸಿಕ್ಸ್ ಬಂದ್ಮೇಲೆ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸ್ತಾ ಬಂದಿದೆ. ಅದಕ್ಕೆ ಮುಂಚೆ ಅಷ್ಟು ನಾಲೆಡ್ಜ್ ಇಲ್ಲ. ಮಾಡರ್ನ್ ಸೈನ್ಸ್ ಆಗಲಿ, ಮಾಡರ್ನ್ ಮೆಡಿಸಿನ್ ಆಗಲಿ, ಇಷ್ಟೆಲ್ಲ ಹೇಳಕ್ಕೆ ಅವ್ರ ಹತ್ರ ಆ ಜ್ಞಾನ ಇಲ್ಲ ಅವ್ರಿಗೆ. ಕ್ವಾಂಟಮ್ ಫಿಸಿಕ್ಸ್ ಬಂದ್ಮೇಲೆ ಅದು ಹೇಳ್ತಾ ಬಂದಿದೆ ಏನಂತಂದ್ರೆ, ಎಲ್ಲಾನು ಒಂದೇ ಶಕ್ತಿ ಅಂತ ಹೇಳಿದೆ. ಪೂರ್ತಿ ಇಡೀ ವಿಶ್ವವೇ ಒಂದೇ ಶಕ್ತಿಯಿಂದ ನಿರ್ಮಿತವಾಗಿದೆ ಅಂತ ಹೇಳ್ಬಿಟ್ಟಿದೆ. ಉದಾಹರಣೆಗೆ ನಾವು ಕೂತ್ಕೊಂಡಿದ್ವಿ, ಒಂದು ಚೇರ್ ಮೇಲೆ ಕೂತ್ಕೊಂಡಿದ್ವಿ ಅಂದ್ರೆ, ಚೇರ್ ಮೇಲೆ ಏನಿದೆ, ಚೇರ್ ಒಳಗಡೆ ಏನಿದೆಯೋ ನನ್ನ ಒಳಗಡೆ ಏನಿದೆ ಎರಡು ಒಂದೇ, ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟಿದೆ. ಸೊ ಈ ರೀತಿಯಲ್ಲಿ ಹೇಳುವಾಗ ಮತ್ತೆ ನಿಮಗೆ ಡಿಫ್ರೆನ್ಸ್ ಎಲ್ಲಿ ಕಾಣಿಸ್ತದೆ ಇಲ್ಲಿ? ಚೇರು ಒಂದು ಸಸ್ಯ, ಒಂದು ಜಂತು, ಒಂದು ನೀವು, ನಿಮ್ಮ ಸುತ್ತಿರುವಂತ ಎಲ್ಲ ಪದಾರ್ಥ, ವಾತಾವರಣ ಎಲ್ಲದೂ ಒಂದೇ, ಏನು ಡಿಫರೆನ್ಸ್ ಇಲ್ಲ. ಅದ್ವೈತ ಅಂತಂದ್ರೆ, ದ್ವೈತ ಅಂದ್ರೆ ಡಿಫರೆಂಟ್ ಯಾವುದು ಇಲ್ಲ, ಎಲ್ಲ ಶಕ್ತಿಮಯ. ಆಯ್ತಾ? ಸೊ ಈ ರೀತಿ ಹೇಳುವಾಗ ನಮ್ಗೆಲ್ಲರಿಗೂ ಈಗ ಅರ್ಥ ಆಗಿದೆ, ಓಹೋ ಏನು ಡಿಫರೆನ್ಸ್ ಇಲ್ಲ, ಎಲ್ಲರೂ ಒಂದೇ. ಅಲ್ಲಿ ದೈವತ್ವವನ್ನು ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಕ್ವಾಂಟಮ್ ಫಿಸಿಕ್ಸ್. ಅಷ್ಟುವರೆಗೂ ಮಾಡರ್ನ್ ಫಿಸಿಕ್ಸ್ ಆಗಲಿ, ಅಂದ್ರೆ ಭೌತಿಕ ಶಾಸ್ತ್ರ, ಭೌತಿಕ ತಜ್ಞರು ಯಾರು ಒಪ್ಪೋದಿಲ್ಲ. ಇದನ್ನು ಒಪ್ಪೋದಕ್ಕೆ ಅವಕಾಶ ಇಲ್ಲ, ಅವ್ರಿಗೆ ಒಪ್ಪಿಗೆ ಆಗಿಲ್ಲ. ಈಗ ಆಗ್ತಾ ಇದೆ ನೋಡಿ. ಇದನ್ನೇ ಈ ಕ್ವಾಂಟಮ್ ಫೀಲ್ಡ್ ಅಂತ ಕರಿತೀವಿ. ಕ್ವಾಂಟಮ್ ಕ್ಷೇತ್ರ ಅದು. ಆ ಕ್ಷೇತ್ರದಲ್ಲಿ ಅವರು ಏನ್ ಮಾಡಿದಂದ್ರೆ, ಪ್ರತಿ ಪದಾರ್ಥ ಒಳಗಡೆ ಹೋಗ್ತಾ 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 ಒಳಗಡೆ ಹೋಗುವಾಗ, ಅಲ್ಲಿ ನೋಡುವಾಗ ಅಲ್ಲಿ ಎಲ್ಲ ಒಂದೇ ಆಗಿದೆ, ಎಲ್ಲ ಒಂದೇ ತರ ಇದೆ. ಅದು ಮನುಷ್ಯ ಆಗ್ಲಿ, ಇನ್ನೊಬ್ಬರಾಗ್ಲಿ ವ್ಯತ್ಯಾಸನೇ ಇಲ್ಲ. ಈ ರೀತಿಯಲ್ಲಿರುವಾಗ ನಾವೇನ್ ಮಾಡಬೇಕು? ನಾವು ಹೇಗೆ ಭಾವಿಸ್ಬೇಕು? ನಾವೆಲ್ಲರೂ ನಾವು ಆನಂದ ಸ್ವರೂಪಿಗಳು. ಪ್ರತಿಯೊಂದು ಪದಾರ್ಥ ನಮ್ಮ ತರನೇ, ಪ್ರತಿಯೊಂದು ವ್ಯಕ್ತಿ ನಮ್ಮ ತರನೇ, ಪ್ರತಿ ಜಂತು ಸಸ್ಯ ಎಲ್ಲ ನಮ್ಮ ತರನೇ, ನಾವು ಅವರು ಎಲ್ಲ ಒಂದೇ ಅಂತ ಭಾವನೆ ಇಟ್ಕೊಂಡಾಗ ಈ ಪ್ರಪಂಚ ಇನ್ನು ಮುಂದೆ ನಿಜವಾಗಿ ಕ್ವಾಂಟಮ್ ಫಿಸಿಕ್ಸ್ ಸರಿಯಾದ ರೀತಿಯಲ್ಲಿ ಪ್ರಚಾರಕ್ಕೆ ಬಂದ್ರೆ, ಆಚರಣೆಗೆ ಬಂದ್ರೆ, ಇಡೀ ಈ ವಿಶ್ವ, ಇಡೀ ಭೂಮಿ 5ನೇ ಡೈಮೆನ್ಷನ್ಸ್ ಹೋಗೋಕೆ ಅತಿ ಸುಲಭ ಆಗತ್ತೆ. 5th ಡೈಮೆನ್ಷನ್ ನಾವೆಲ್ಲ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ವಿ. ಅಂದ್ರೆ 3rd ಡೈಮೆನ್ಷನ್, 4th ಡೈಮೆನ್ಷನ್. 3rd ಡೈಮೆನ್ಷನ್ ಅಂದ್ರೆ ಪೂರ್ತಿ ಫಿಸಿಕಲ್ ಅದು. 4th ಡೈಮೆನ್ಷನ್ ಅಂದ್ರೆ ಮೈಂಡ್ ಓರಿಯೆಂಟೆಡ್. 5th ಡೈಮೆನ್ಷನ್ ಅಂದ್ರೆ
ಅದು ಆತ್ಮ, ಸೋಲ್. ಸೋಲ್ ಕಾನ್ಷಿಯಸ್ನೆಸ್ ಹೆಚ್ಚಾಗಿರುತ್ತೆ. ಅಂದ್ರೆ ಎಲ್ಲ ಒಂದೇ, ಸರ್ವಂ ಕಲಿಧ್ವಂ ಬ್ರಹ್ಮಂ. ಆಯ್ತಾ? ಸೊ ಆ ರೀತಿಯಲ್ಲಿ ಬರುವಂಥದ್ದೇ ಫಿಫ್ತ್ ಡೈಮೆನ್ಷನ್. ಆ ಫಿಫ್ತ್ ಡೈಮೆನ್ಷನ್ಗೆ ಹೋಗ್ಬೇಕಂದ್ರೆ ಅತಿ ಸುಲಭವಾಗಿ ಹೋಗ್ಬೋದು, ಒಂದು ಕ್ವಾಂಟಮ್ ಫಿಸಿಕ್ಸ್ ಅನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಈ ಭೂಮಿ ಮೇಲೆ. ಅದನ್ನು ಮುಂದಕ್ಕೆ ತಗೊಂಡು ಬಂದ್ರೆ ಎಲ್ಲಾನು ಬದಲಾವಣೆ ಹಾಗೆ ಆಗತ್ತೆ. ಅದರಲ್ಲಿ ಏನು ಅದರಲ್ಲಿ ಏನು ಸಂಶಯ ಇಲ್ಲ. ಅದಕ್ಕೋಸ್ಕರವೇ ಸ್ನೇಹಿತರೆ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾವೆಲ್ಲ ನಮ್ಮಲ್ಲಿ ನಾವು ಯಾವಾಗಲೂ ಒಂಥರ ಅದ್ಭುತವಾದ ಅದ್ಭುತವಾದ ಶಕ್ತಿಯುತವಾದ ಪದಾರ್ಥಗಳು, ನಾವು ಆತ್ಮ ಪದಾರ್ಥಗಳು, ಶಾಶ್ವತವಾದ ಪದಾರ್ಥ, ಅದ್ರಲ್ಲಿ ಏನು ಡೌಟೇ ಇಲ್ಲ. ಆದರೆ ನಾವು ಮಾಡ್ತಾ ಇರೋಂಥ, ಅಂದರೆ ನಾವು ಈ ಜಗತ್ತಲ್ಲಿ ವಿಧ ವಿಧ ರೀತಿಯಲ್ಲಿ ನಾವಾಗಿ ನಾವು ಹಚ್ಕೊಂತಾರೆ ಅಂತ, ಬೆಳೆಸ್ಕೊಂತಾರೆ ಅಂತ ಅನೇಕ ವಿಷಯಗಳಿಂದ ನಾವು ಕಲ್ಮಶ ಆಗ್ಬಿಟ್ಟಿದ್ದೀವಿ ಅಷ್ಟೇ. ಮತ್ತೆ ಇದೆಲ್ಲ ತೊಲಗಿಸೋದೇ ನಮ್ಮ ವ್ಯವಹಾರ. ಅದೇ ಈ ಧ್ಯಾನ ಪ್ರಕ್ರಿಯೆಯಲ್ಲಿ ಆಗ್ತಾ ಇರ್ತದೆ, ನಿರಂತರ ಆಗ್ತಾ ಇರ್ತದೆ. ಅರ್ಥ ಆಯ್ತಾ? ಹೇಗೆ ನಾವು ಒಬ್ಬರು ನೋಡಿದ್ರೆ ಇನ್ನೊಬ್ರು, ಆಯ್ತಾ, ನಾನು ಕಡಿಮೆ, ಅವ್ರು ಹೆಚ್ಚು, ಇವ್ರು ಚೆನ್ನಾಗಿದ್ದಾರೆ, ಅವರು ಇನ್ನೊಂದು ಏನೋ ಅವ್ರಿಗೆ ದೊಡ್ಡ, ಅಂದರೆ ದೊಡ್ಡ ಮ್ಯೂಸಿಷಿಯನು, ಇವರು ಸ್ಪೋರ್ಟ್ಸ್ ಪರ್ಸನು, ಅವರು ಸಿನಿ ಸೆಲೆಬ್ರಿಟಿ, ಇವರು ಪೊಲಿಟಿಷಿಯನು, ಅವರು ಡಾಕ್ಟರು, ಇವ್ರನ್ನ ಎಲ್ಲ ಈ ರೀತಿಯಲ್ಲಿ ವಿಧ 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 ರೀತಿಯಲ್ಲಿ ಎಷ್ಟೇ ಇದ್ರೂ ಎಲ್ಲ ಒಂದೇ, ಎಲ್ಲರೂ ಒಂದೇ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ಮಾಡ್ಸಕ್ಕನೆ ಈ ಕ್ವಾಂಟಮ್ ಫಿಸಿಕ್ಸ್ ಪ್ರಯತ್ನ ಮಾಡಿದೆ, ಸಫಲವಾಗಿದೆ. ನಾವೆಲ್ಲರೂ ನಿಜವಾಗಿ ಹೇಳ್ಬೇಕಂದ್ರೆ ಒಂಥರ ಅದೃಷ್ಟ, ಒಂಥರ ಒಂದು ದೊಡ್ಡ ಬೆಳವಣಿಗೆ ಅಂತ ಇರ್ಬೋದು ಇದು. ಈ ಫಿಸಿಕ್ಸಲ್ಲಿ, ಭೌತಿಕ ಶಾಸ್ತ್ರದಲ್ಲಿ ಅಟ್ಲೀಸ್ಟ್ 1900s ಸ್ಟಾರ್ಟ್ ಆಗಿದೆ. 1902, 1902 ಆ ಸಮಯದಲ್ಲಿ ಸ್ಟಾರ್ಟ್ ಆಗಿದೆ. 1922 ಆ ಪ್ರಾಂತದಲ್ಲಿ ಮ್ಯಾಕ್ಸ್ ಪ್ಲ್ಯಾಂಕ್ ಅಂತವರಿಗೆ ನೊಬೆಲ್ ಪ್ರೈಸು ಸಿಕ್ತು ಇದರಲ್ಲಿ. ಆಮೇಲೆ ವರ್ನರ್ ಐಸನ್ಬರ್ಗ್ಗೂ ಸಿಕ್ತು ನೊಬೆಲ್ ಪ್ರೈಸ್. ಆಯ್ತಾ? ಇದೆಲ್ಲ ಅದ್ಭುತವಾದ ಬೆಳವಣಿಗೆ. ಇದು ಹೇಗಿರ್ತದೆ ಅಂದರೆ, ಜಸ್ಟ್ ಅಬ್ಸರ್ವ್ ಮಾಡಿ. ಉದಾಹರಣೆಗೆ ಒಂದು ತೋಟ ತಗೊಂಡ್ರೆ, ಒಂದು ಫ್ಲವರ್ ಗಾರ್ಡನ್ ತಗೊಳ್ಳಿ. ಅಲ್ಲಿ ಹೋದ್ರೆ ಒಂದೊಂದು ಫ್ಲವರ್ ಒಂದು ರೀತಿಯಲ್ಲಿ ಕಾಣಿಸ್ತದೆ. ಯಾವುದು ಹೆಚ್ಚು, ಯಾವುದು ಕಡಿಮೆ ಹೇಳಿ ನೋಡೋಣ. ಅಲ್ಲಿ ಉದಾಹರಣೆಗೆ ತಾಮರ ಹೂ ತಗೊಂಡ್ರೆ, ಅದು ಒಳಗಡೆ ಮಣ್ಣು ಮಸಿ, ಅದು ಒಳಗಡೆ ಹೇಳ್ತಾರಲ್ಲ ಮಡ್ ಅಂತ ಹೇಳ್ತೀವಿ, ಅದರಿಂದ ಮೇಲೆ ಬರ್ತಾ ಇರ್ತದೆ ಅಲ್ವಾ? ಆ ರೀತಿಯಲ್ಲಿ ಬರುವಾಗೂ ಬಂದಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅದು, ನೋಡಿದ್ದೀರಾ? ಅಂದರೆ ಅದರ ರೀತಿ, ಅದರ ಶೈಲಿ, ಅದು ಕೆಸರು. ಕರೆಕ್ಟ್. ಕೆಸರಿಂದ ಒಳಗಡೆಯಿಂದ ಆಚೆ ಕಡೆ ಬರ್ತದೆ, ಕೆಸರಿಂದ ಮೇಲೆ ಬರುವಾಗೂ ಎಷ್ಟು ಚಂದವಾಗಿರುತ್ತೆ, ನಾವು ಅಬ್ಸರ್ವ್ ಮಾಡಿರ್ಬೋದು. ಅದೇ ರೀತಿಯಲ್ಲಿ ಒಂದು ರೋಸ್ ಇದೆ, ಇನ್ನೊಂದು ಜಾಸ್ಮಿನ್ ಇದೆ, ಮಲ್ಲಿಗೆಹೂವಿದೆ, ಏನೇನೋ ಎಲ್ಲ ಅಲ್ಲೆಲ್ಲೇ ನಾವು ನೋಡ್ತಾ ಇರುವಾಗ ವಿಧ ವಿಧ ರೂಪಗಳಲ್ಲಿ, ವಿಧ ವಿಧ ರೀತಿಯಲ್ಲಿ ಎಲ್ಲಾನು ಮೇಲೆ ಬರ್ತಾ ಇರ್ತದೆ, ಎಲ್ಲಾನು ಬೆಳೀತಾ ಇರ್ತದೆ. ಒಂದೊಂದಿಗೂ ಒಂದು ವಿಭಿನ್ನತ್ವ ಇದೆ ಅದರಲ್ಲಿ. ಒಂದು ಅದ್ಭುತವಾದ ಶೈಲಿ, ಅದರಂಥ ಶೈಲಿ ಅದಕ್ಕಿದೆ. ಯಾವುದು ಹೆಚ್ಚು, ಯಾವುದು ಕಡಿಮೆ ಹೇಳಿ ನೋಡೋಣ. ನಮ್ದು ಅದೇ ಪರಿಸ್ಥಿತಿ. ಯಾರು ಕಂಪೇರ್ ಹೋಗ್ಬಿಡಿ. ನಿಮ್ಮ ಲೈಫಲ್ಲಿ, ನಮ್ಮ ಲೈಫಲ್ಲಿ, ಎಲ್ಲರ ಲೈಫಲ್ಲಿ ನಿಮ್ಮ ಮಗಳನ್ನೂ ಇನ್ನೊಬ್ಬರಿಗೆ ಕಂಪೇರ್ ಮಾಡೋದು, ನಿಮ್ಮ ಮಗ ಅವ್ರನ್ನ ಇವ್ರು ಕಂಪೇರ್ ಮಾಡೋದು, ಯಾವುದು ಹೋಗ್ಬಿಡಿ. ಎಲ್ಲದೂ ಅದರ ಅದರ ವಿಭಿನ್ನತ್ವ ಅದಕ್ಕಿರತ್ತೆ. ಆಯ್ತಾ? ಅದಕ್ಕಿರುವಂಥ ಒಂದು ಏನಂತ ಹೇಳ್ತೀರಾ, ಬ್ಯೂಟಿ ಅನ್ನೋದು ಅದಕ್ಕಿರತ್ತೆ. ಅದು ಹಾಗೆ ಇರಬೇಕಷ್ಟೇ. ಅದು ಆಗಕ್ಕಾಗಲ್ಲ, ಇದು ಆಗಕ್ಕಾಗಲ್ಲ. ಆಯ್ತಾ? ಆ ಪರಿವರ್ತನಕ್ಕೆ ಯಾವುದೇ ಅವಕಾಶ ಇಲ್ಲ ಈ ಸೃಷ್ಟಿಯಲ್ಲಿ. ಅದಕ್ಕೆ ಇಷ್ಟೆಲ್ಲ ವಿಧ ವಿಧ ರೂಪಗಳಲ್ಲಿ, ಜಂತುಗಳಾಗಲಿ, ಮನುಷ್ಯ ಆಗಲಿ, ಸಸ್ಯಗಳಾಗಲಿ, ಎಷ್ಟು ವಿಭಿನ್ನ ವಿಭಿನ್ನ ರೀತಿಯಲ್ಲಿ ಒಂದು ಎಷ್ಟು ವಿಧಗಳ ಕ್ರಿಯೇಷನ್ ಸೃಷ್ಟಿಯಾಗಿದೆ ಭೂಮಿ ಮೇಲೆ. ಅಬ್ಸರ್ವ್ ಮಾಡಿ ಒಂದ್ಸರಿ.
ಸುಮ್ಮನೆ ಆಗ್ತದ? ಈಗ ನಾನಿದ್ದೀನಿ, ನೀವೆಲ್ಲರೂ ಇದ್ದೀರಿ, ನಿಮ್ಮಲ್ಲಿ ಇಷ್ಟು ಜನ ಇದ್ದೀರಿ, ಎಲ್ಲರೂ ಒಂದೇ ಥರ ಆದರೆ ಯಾಕೆ ಇಷ್ಟು ಇಷ್ಟು ಕ್ರಿಯೇಷನ್ ಆಗಬೇಕೇಳಿ? ನಾವೆಲ್ಲರೂ ಕ್ರಿಯೇಟ್ ಆಗಿದ್ವಿ ಅಂದರೆ ಒಬ್ಬೊಬ್ಬರು ಒಂದು ವಿಭಿನ್ನತ್ವ ಇರುವಂಥ ಒಂದು ಅದ್ಭುತವಾದ ನಿಮ್ಮದೇ ಆಗಿರುವಂಥ ಆ ಕ್ಷೇತ್ರ, ನಿಮ್ಮದೇ ಆಗಿರುವಂಥ ಪ್ರವರ್ತನೆ, ನಿಮ್ಮದೇ ಆಗಿರುವಂಥ ಲಕ್ಷಣಗಳು, ನಿಮ್ಮದೇ ಆಗಿರುವಂಥ ವ್ಯಕ್ತಿತ್ವ, ನಿಮ್ಮದೇ ಆಗಿರುವಂಥ ದೊಡ್ಡತನ, ನಿಮ್ಮದೇ ಆಗಿರುವಂಥ ವಿಶಿಷ್ಟವಾದ ಲಕ್ಷಣಗಳು, ನಿಮ್ಮದೇ ಆಗಿರುವಂಥ ಒಂದು ಅದ್ಭುತವಾದ ಅದ್ಭುತವಾದ ಕೊಡುಗೆ ಆಗ್ಬೋದು, ಅದ್ಭುತವಾದ ಜ್ಞಾನ ಎಷ್ಟೋ ಇರುತ್ತೆ. ಎಷ್ಟಿರುತ್ತೆ ಅಂದರೆ ಹೇಳಕ್ಕೆ ಆಗಲ್ಲ. ನಿಮ್ಮದೇ ಆಗಿರುವಂಥ ಸ್ಕಿಲ್ಸ್, ನೀವೊಂದು ಸೈಂಟಿಸ್ಟ್ ಆಗಿರ್ತೀರಿ, ಇನ್ನೊಬ್ರು ಮ್ಯೂಸಿಷಿಯನ್ ಆಗಿರ್ತೀರಿ, ಎಲ್ಲರೂ ಬೇಕು. ಎಲ್ಲರೂ ಸಹಜೀವನ ಮಾಡಲೇಬೇಕು. ಯಾರನ್ನೂ ಯಾರು ಅವ್ರು ದೊಡ್ಡವರು ಇವ್ರು ಕಡಿಮೆ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಆಯ್ತಾ? ಅಂಡ್ ನಮಗೆ ಸ್ಪೆಸಿಫಿಕ್ ಆಗಿ ಇನ್ನೊಂದು ಏನು ಗೊತ್ತಾ, ಆದಷ್ಟು ನಾವು ಆ ಹೀಲಿಂಗ್ ಅನ್ನೋದು ಎಲ್ಲಿಂದ ಆಗ್ತದೆ ಅಂದರೆ, ಯಾವಾಗ ನಮ್ಮನ್ನು ನಾವು ಕಂಡಿಡ್ತೀವೋ ಅವಾಗ ಹೀಲಿಂಗ್ ಆಗೇ ಆಗ್ತದೆ, ಆಟೋಮೆಟಿಕ್ ಹೀಲಿಂಗ್ ಆಗತ್ತೆ ನೋಡಿ. ಹೇಗಂತಂದರೆ, ನಾನು ಅಂದರೆ ಪ್ರತ್ಯೇಕವಾಗಿ ಏನಾಗುತ್ತೆ, ನಮ್ಮಲ್ಲಿರುವಂಥ ಆತ್ಮ ಅಂದರೆ ಅದು ಪರಿಶುದ್ಧವಾಗಿರುತ್ತೆ, ಅದ್ರ ಮೇಲೆ ಬೆಳೆಸ್ಕೊಂಡಿರುವಂಥ ಮೈಂಡ್ ಕಲ್ಮಶವಾಗಿರುತ್ತೆ. ಈ ಕಲ್ಮಶವಾಗಿರುವಂಥ ಮೈಂಡನ್ನೇ ಪರಿಷ್ಕಾರ ಮಾಡಕ್ಕೆ ಹೋಗ್ಬಿಡಿ, ಮಾಡಕ್ಕೆ ಸಾಧ್ಯವೇ ಇಲ್ಲ. ಅದು ಬಿಟ್ಬಿಡ್ಬೇಕು. ಡ್ರಾಪ್ ಯುವರ್ ಮೈಂಡ್, ಓಕೆ, ಕಿಲ್ ಯುವರ್ ಮೈಂಡ್, ಮೇಕ್ ಯುವರ್ ಮೈಂಡ್ ಎಂಟಿ. ಆಯ್ತಾ? ನಿಮ್ಮ ಚೈತನ್ಯ ಕಡೆ, ನಿಮ್ಮ ಅರಿವು ಕಡೆ ಹೋಗಿ ಆ ಅರಿವನ್ನು ಹೆಚ್ಚು ಮಾಡ್ಕೊಳ್ಳಿ, ಆ ಅವೇರ್ನೆಸ್ಸನ್ನು ಹೆಚ್ಚು ಮಾಡ್ಕೊಳ್ಳಿ. ಅಲ್ಲೇ ನಿಮಗೆ ಪರ್ಫೆಕ್ಟ್ ಹೀಲಿಂಗ್ ಆಗತ್ತೆ. ಯಾರು ಬೇಕಾಗಿಲ್ಲ, ಯಾವ ವೈದ್ಯರು ಬೇಕಾಗಿಲ್ಲ, ಯಾವ ವ್ಯವಸ್ಥೆ ಬೇಕಾಗಿಲ್ಲ, ಯಾವ ಡಾಕ್ಟ್ರು ಬೇಕಾಗಿಲ್ಲ, ಯಾವ ವ್ಯಕ್ತಿ ಬೇಕಾಗಿಲ್ಲ, ಇನ್ನು ಏನು ಬೇಕಾಗಿಲ್ಲ ನಿಮಗೆ. ಯಾಕೆ ಅಂದರೆ ಆ ಆತ್ಮ, ಆ ಚೈತನ್ಯ ಅದು ಪರಿಶುದ್ಧವಾದದ್ದು, ಪರಿಪೂರ್ಣತ್ವ ಹೊಂದಿರುವಂಥದ್ದು. ಅದಕ್ಕೆ ಯಾರು ಬೇಕಾಗಿದೆ ಹೇಳಿ ನೋಡೋಣ. ನಾವು ಆ ತತ್ವವನ್ನು ತಿರ್ಗಾ ನಾವು ನಮ್ಮ ಜೀವನದಲ್ಲಿ ಹೊಂದಬೇಕು. ಇದು ನಮ್ಮ ಗುರಿ. ಅರ್ಥ ಆಯ್ತಾ? ಹೀಗೆ ಇಲ್ಲೇನಾಗತ್ತಂದ್ರೆ, ನಾವು ಈ ಆಧ್ಯಾತ್ಮಿಕ ಕಡೆ ಬಂದು ಪ್ರಾಪಂಚಿಕದಲ್ಲಿ ಆಲ್ರೆಡಿ ಇದೆ ಅನೇಕ, ಒಂಥರ ಹೇಳ್ಬೇಕಂದ್ರೆ ಪ್ರಾಪಂಚಿಕದಲ್ಲಿ ಎಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಹೋಲಿಕೆ ಮಾಡೋದು ಇದೆಲ್ಲ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇರ್ತದೆ. ಒಬ್ರಿಗೆ ಸಂಪಾದನೆ ಜಾಸ್ತಿ ಇದೆ, ಒಬ್ರು ಕಡಿಮೆ ಇದೆ, ಒಬ್ರು ಕೀರ್ತಿ ಪ್ರತಿಷ್ಠೆ ಜಾಸ್ತಿ ಇರುತ್ತೆ, ಇನ್ನೊಬ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ರೀತಿಯಲ್ಲಿ ಎಲ್ಲ ಕಂಪ್ಯಾರಿಸನ್ ಆಗ್ತಾನೆ ಇರ್ತದೆ. ಆದರೆ ಆಧ್ಯಾತ್ಮಿಕ ಬಂದಿದ ಮೇಲೇನು ಇಲ್ಲಿನೂ ಒಂದು ರೀತಿಯಲ್ಲಿ ತೊಂದರೆಗಳಿದೆ. ಇಲ್ಲಿ ಏನಾಗತ್ತಂದ್ರೆ, ನನ್ನ ಎನ್ಲೈಟ್ಮೆಂಟ್ ಜಾಸ್ತಿ ಇದೆ, ನನ್ನಲ್ಲಿ ಜ್ಞಾನ ಜಾಸ್ತಿ ಇದೆ, ನಾನು ಇಷ್ಟು ವಿಧಗಳ ಟೆಕ್ನಿಕ್ಸ್ ಕಲ್ಸ್ಕೊಂಡಿದ್ದೀನಿ, ನನಗಿಂತ ಇನ್ನೊಬ್ಬರು ಎಲ್ಲರೂ ಕಡಿಮೆ ಇರ್ತಾರೆ, ಈ ರೀತಿ ಭಾವನೆಗಳು ಹೆಚ್ಚು ಆಗ್ತಾ ಇರ್ತವೆ. ಅದನ್ನು ಕರೆಕ್ಟ್ ಇಲ್ಲ. ಅದು ಸಹ ನೀವು ಡ್ರಾಪ್ ಮಾಡಲೇಬೇಕು. ಆಯ್ತಾ? ಅದೇನು ಬೇಕಾಗಿಲ್ಲ. ಯಾಕಂದ್ರೆ ಅದು ಮತ್ತೆ ಏನಾಗತ್ತಂದ್ರೆ, ಈ ಪ್ರಾಪಂಚಿಕದಿಂದ ಆಧ್ಯಾತ್ಮಿಕ ಹೋಗಿದ್ವಿ, ಆಧ್ಯಾತ್ಮಿಕದಲ್ಲಿ ಮತ್ತೆ ಅಲ್ಲಿನೂ ಸಹ ನಾವು ಅಹಂಕಾರ ಹೆಚ್ಚು ಮಾಡ್ಕೊತ ಇದ್ವಿ. ಎಷ್ಟೇ ನೀವು ಗೊತ್ತಿದ್ರು, ಎಷ್ಟೇ ಗೊತ್ತಿಲ್ಲ ಅಂದ್ರೂ ಎಲ್ಲರೂ ಒಂದೇ. ಆಯ್ತಾ? ಒಂದು ಯೋಗಿ ಹೇಗೋನು, ಒಂದು ಅಂದರೆ ಒಂದು ಅತಿ ದೊಡ್ಡ ಯೋಗಿ ಅಂತ ನಾವು ಅನ್ಕೊಂತೀವಿ, ಅವ್ರಿಗೆ ಮತ್ತೆ ಒಂದು ಸಾಮಾನ್ಯ ವ್ಯಕ್ತಿಗೆ, ಒಂದು ಮಕ್ಕಳಿಗೆ, ಎಲ್ಲರಿಗೂ ಯಾರಿಗೂ ಏನು ಡಿಫರೆನ್ಸ್ ಇಲ್ಲ. ಆತ್ಮಪರವಾಗಿ ಎಲ್ಲರೂ ಒಂದೇ. ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂದ್ರೆ, ಹೆಚ್ಚಿನ ರೀತಿಯಲ್ಲಿ ಯಾವುದೇ ಒಂದು ವಿಷಯದನ್ನು ಅಂದರೆ, ನಾವು ಈ ಈ ಪ್ರಾಪಂಚಿಕದಲ್ಲಿ ನೀವು ಅಂದರೆ ವಾಸ ಮಾಡುವಾಗ, ಜೀವನ ಮಾಡುವಾಗ ಹೇಗಿರಬೇಕು, ಯಾವಾಗಲೂ ಯಾವಾಗಲೂ ಸಹ ಮೈಂಡ್ಫುಲ್ನೆಸ್ ಇಟ್ಕೊಂಡು ಜೀವನ ಮಾಡಬೇಕು. ಅಂತಂದರೆ ಆ ಪ್ರಸ್ತುತ ಕ್ಷಣಕ್ಕೆ ಜೀವನ ಅಷ್ಟೆ. ನಮ್ಮ ಜೀವನ ಹಾಗೆ ಇರಬೇಕು. ಅಂದರೆ ಲಿವ್ ಇನ್ ದ ಕರೆಂಟ್ ಮೂಮೆಂಟ್, ಲಿವ್ ಇನ್ ದ
ಪ್ರೆಸೆಂಟ್ ಮೂಮೆಂಟ್ ಅಷ್ಟು ಸಾಕು. ಇನ್ನು ಹೆಚ್ಚಿನ ರೀತಿಯಲ್ಲಿ ಯಾವುದೇ ತಲೆ ಕೆಡಿಸ್ಕೋಬಾರದು. ಅದೇ ನಮಗೂ ತೊಂದರೆಗಳು ಕೊಡೋದು, ನೆನ್ಪಿಟ್ಕೊಳ್ಳಿ. ಇದು ಸಾಧ್ಯವಾಗತ್ತೆ, ಪ್ರತಿಯೊಬ್ಬರಿಗೂ ಸಾಧ್ಯವಾಗತ್ತೆ. ಇದು ಇದು ಅಳವಡಿಸ್ಕೊಂಡಿದ್ರೆ ಯಾವ ರೋಗ ಬರಲ್ಲ. ಅರ್ಥ ಆಯ್ತಾ? ಯಾವಾಗ ನೀವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ತೀರೋ ಅಂದ್ರೆ ಅರ್ಥ ಏನು? ನಿಮ್ಮ ಚೈತನ್ಯಗೆ ನೀವು ತುಂಬಾ ಹತ್ರ ಇದ್ರಿ ಅಂತ ಅರ್ಥ. ಓಕೆ. ಭವಿಷ್ಯತ್ತಿಲ್ಲ, ಭೂತಕಾಲ ಇಲ್ಲ. ನೋ ಫಾಸ್ಟ್, ನೋ ಪ್ರೆಸೆಂಟ್, ನೋ ಫಾಸ್ಟ್, ನೋ ಫ್ಯೂಚರ್. ಯರ್ ಓನ್ಲಿ ಲಿವಿಂಗ್ ಇನ್ ದ ಪ್ರೆಸೆಂಟ್ ಅಂಡ್ ಕರೆಂಟ್ ಮೂಮೆಂಟ್. ಇದೇ ಬೇಕಾಗಿರುವಂತ ವಿಷಯ, ಅಂಶ. ಎಲ್ಲರೂ ನೆನ್ಪಿಟ್ಟುಕೊಂಡು ಆ ರೀತಿಯಲ್ಲೇ ಜೀವನ ಮಾಡಿ. ಅವಾಗ ಏನಾಗತ್ತಂದ್ರೆ, ಪಾಸ್ಟ್ಗೆ ಹೋಗಿಲ್ಲ ಅಂದ್ರೆ ನಮ್ಮ ಇಂದಿನ ಜೀವನದಲ್ಲಿರುವಂಥ ಅನೇಕ ವಿಷಯಗಳು ಏನೋ ನಡೀರ್ತವೆ, ಏನೇನೋ ಘಟನೆಗಳು ಆಗಿರ್ತವೆ. ಅವೆಲ್ಲ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇಟ್ಕೊಂಡು ಅದನ್ನು ಪದೇ 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 ರೀಪ್ಲೇ ಮಾಡಿದರೆ ನಮ್ಮ ದೇಹ ಅದಕ್ಕೆ ತಕ್ಕ ಏನಾಗತ್ತೆ, ರೆಸ್ಪಾಂಡ್ ಆಗ್ತಾ ಹೋಗ್ತದೆ. ವಿಧ ವಿಧ ರೋಗಗಳಿಂದ ಬಲಿತಾ ಇರ್ತದೆ. ನೀವು ಭೂತಕಾಲಕ್ಕೆ ಹೋದ್ರೆ ಆ ರೀತಿಯಲ್ಲಿ ಆಗೋದು. ಭವಿಷ್ಯಕ್ಕೂ ಹೋಗ್ಬಾರ್ದು. ನಾಳೆ ಏನು ನಡೀತದೋ, ಇನ್ನು ಮುಂದೆ ಮುಂದೆ ಏನಾಗತ್ತೋ, ನಮ್ಮ ಮಕ್ಕಳ ಪರಿಸ್ಥಿತಿ ಏನೋ, ನನ್ನ ಪರಿಸ್ಥಿತಿ ಏನೋ, ನಮ್ಮ ಮನೆಯವ್ರು ಏನು ಮಾಡ್ತಾರೋ, ಏನಾಗತ್ತೋ, ಇದಾಗತ್ತೋ, ಇವೆಲ್ಲನೂ ಅದನ್ನೂ ಸಹ ತೆಗಿಬೇಕು. ಅದರೆಲ್ಲ ತಂಟಕ್ಕೆ ಹೋಗ್ಬಾರ್ದು. ಏನೇ ಇದ್ರೂ ಈ ಪ್ರೆಸೆಂಟ್ ಮೂಮೆಂಟ್, ಈಗ ನಾನು ನಿವಾಸ ಮಾಡ್ತಾ ಇದ್ದೀನಲ್ಲ, ಈ ಮೂಮೆಂಟನ್ನು ನಾನು ಪೂರ್ಣವಾಗಿ ಅನುಭವಿಸಬೇಕು. ಪ್ರೆಸೆಂಟ್ ಮೂಮೆಂಟ್ ಈಸ್ ದಿ ಗಾಡ್ಲಿ ಮೂಮೆಂಟ್. ದೈವ ಕ್ಷಣಗಳಂದ್ರೆ ಈ ಪ್ರಸ್ತುತ ವರ್ತಮಾನವೇ ದೈವ ಅದೇ ಆ ಸಮಯ ದೈವ ಸಮಯ, ದೈವ ಕ್ಷಣಗಳಂತ ಹೇಳ್ತೀವಿ ನಾವು. ವರ್ತಮಾನವೇ ಬಹುಮಾನ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ ಖಂಡಿತ ಪ್ರತಿಯೊಬ್ಬರು. ಆಯ್ತಾ? ಜೀವನದಲ್ಲಿ ಬೇಕಾಗಿರುವಂಥದ್ದು. ಇನ್ನು ಮುಂಚೆ ಇದಕ್ಕೆ ಹಿಂದೆ ನಾನು ಹೇಳಿರುವಂಥ ಒಂದು ಅದ್ಭುತವಾದ ಮಾತು ಏನಂತಂದ್ರೆ, ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ. ನಾನು ಆತ್ಮ ಆತ್ಮ ಅಂದರೆ ಒಂದು ಆತ್ಮ ಅಂಶವಾಗಿ, ಆತ್ಮ ಪದಾರ್ಥನಾಗಿ ನಾನು ಪರಿಪೂರ್ಣತ್ವವನ್ನು ಹೊಂದಿದ್ದೀನಿ. ನಾನು ಯಾವುದೂ ಕೊರತೆ ಇಲ್ಲ. ಬಂದಿರೋದೆಲ್ಲ ನನ್ನ ಮೈಂಡಲ್ಲಿ ನಾನು ಬೆಳೆಸ್ಕೊಂಡಿರುವಂಥ ಅನವಶ್ಯಕದ ಅನೇಕ ವಿಷಯಗಳು. ಅವೆಲ್ಲ ನಾನು ತೊಲಗಿಸಿಕೊಂಡಿದ್ದರೆ ನಾನು ಒಂದು ಪರಿಪೂರ್ಣ ಅಂಶ ಆಗ್ತೀನಿ, ಪರಮಾತ್ಮ ಆಗ್ತೀನಿ. ನಾನೇ ಆ ಪರಮಾತ್ಮ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ನಿಮ್ಮ ಒಳಗಡೆ ಆರು ಯಾವಾಗ ಬರುತ್ತೋ ನೆನಪಿಟ್ಕೊಳ್ಳಿ, ಯಾವುದೇ ರೋಗ, ದುಃಖ, ಕಷ್ಟ, ನಷ್ಟ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ಕಾಣಿಸ್ಕೊಂಡಲ್ಲ. ಎಲ್ಲಾನು ದೂರವಾಗತ್ತೆ. ಇದರಲ್ಲಿ ಏನು ಡೌಟ್ ಇಟ್ಕೊಂಡಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ನಿಮಗೆ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಫಿಸಿಕಲ್ ಹೆಲ್ತ್ ಚೆನ್ನಾಗಿಲ್ಲ ಅಂತ ಅನ್ಕೋಬಹುದು. ಇಲ್ಲಾಂದ್ರೆ ಮನೆ ವಿಷಯಗಳು ಚೆನ್ನಾಗಿಲ್ಲ ಅಂತ ಅನ್ಕೋಬಹುದು. ಮಾನಸಿಕವಾಗಿ ದುಃಖ ಇರ್ಬೋದು. ಆಯ್ತಾ? ಇನ್ನು ವಿಧ ವಿಧ ಅಂಶಗಳಿಂದ ನಿಮಗೆ ತೊಂದರೆಗಳಿರ್ಬೋದು. ಇವೆಲ್ಲಾನು ಯಾಕೆ ಬಂದಿದೆ ನಮ್ಮ ಜೀವನದಲ್ಲಿ ಭಾಗವಾಗಿ ಅಂದ್ರೆ, ಅಫ್ಕೋರ್ಸ್ ನಮಗೆಲ್ಲ ಗೊತ್ತಿಲ್ಲ ಇವೆಲ್ಲ ವಿಷಯಗಳು. ಯಾರು ಹೇಳಿರೋರು ಇಲ್ಲ. ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿ, ನಮ್ಮ ನಮ್ಮ ದೊಡ್ಡವರು ಯಾರೇ ಇದ್ರು, ನಮ್ಮ ಸಂಸಾರದಲ್ಲಿ ಕುಟುಂಬಸ್ಥರು ಮತ್ತೆ ನಮ್ಮ ಸುತ್ತಿರುವಂತ ಯಾರೇ ಆದ್ರೂ ಇದು ಹೇಳಕ್ಕೆ ಅವ್ರ ಹತ್ರ ಜ್ಞಾನ ಇರಲಿಲ್ಲ. ಏನಂತಂದ್ರೆ, ನಾವೆಲ್ಲರೂ ಒಂದು ಅದ್ಭುತವಾದ ಪರಿಪೂರ್ಣ ಆತ್ಮ ಪದಾರ್ಥಗಳು ಅಂತ ಹೇಳಿದ್ರೆ ನಾವಿಷ್ಟೆಲ್ಲ ತೊಂದರೆಗಳು ಅನುಭವಿಸ್ತಾ ಇಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಅನುಭವಿಸಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತೇ ಸುಂದರವಾಗಿತ್ತು. ಆಯ್ತಾ? ಅತಿ ಸುಂದರವಾಗಿತ್ತು ಈ ಜಗತ್ತು. ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ನಡೆದಿರುವಂತ ವಿಷಯ ಏನಂದ್ರೆ, ಅಟ್ಲೀಸ್ಟ್ ಭಾರತ ಭೂಮಿಯಲ್ಲಿ, ಹಿಂದೂಸ್ತಾನಲ್ಲಿ, ಸನಾತನದಲ್ಲಿ ಇವೆಲ್ಲ ವಿಷಯಗಳಿದೆ. ಯಾವುದು ಹುಡುಕೋದೇ ಬೇಕಾಗಿಲ್ಲ. ಬಟ್ ಏನಾಗಿದೆ ಅಂತಂದ್ರೆ, ನಾವು ಆ ಜ್ಞಾನದಿಂದ, ಇಂಥ ಚಟುವಟಿಕೆಗಳಿಂದ ನಾವು ದೂರ ಆಗಿದ್ದೀವಿ. ನಮ್ಮನ್ನು ದೂರ ಮಾಡೋಕ್ಕೆ ಒಂದು ಅದ್ಭುತವಾದ ಪ್ರಯತ್ನ ನಡೆಸಿದೆ ಇತರ ದೇಶಗಳಿಂದ.
ಆಯ್ತಾ. ಈ ಥರ ಕಲ್ಚರ್ಸ್ ಪ್ರಭಾವ ನಮ್ಮ ಮೇಲೆ ದಾಳಿಯಾಗಿದೆ. ಅವಾಗ ನಾವೆಲ್ಲನೂ ಅದೆಲ್ಲ ಮರೆತು ಅದಕ್ಕಿಂತ ದೂರ ಆಗಿ ನಾವು ಈ ಕಷ್ಟಗಳಲ್ಲಿ ಸಿಗಾಕೊಂಡಿದ್ವಿ. ಇಲ್ಲ ಅಂತಂದ್ರೆ ಎಷ್ಟು ಸುಂದರವಾಗಿತ್ತು. ಒಂದು ಹಳ್ಳಿಗಳ ಒಳಗೆ ಹೋದ್ರೆ ಈಗಲೂ ಸ್ವಲ್ಪ ಸ್ವಲ್ಪ ಇದೆ, ಅದನ್ನು ಹೋಗ್ತಾ ಇದೆ, ವೇಗವಂತವಾಗಿ ಕರ್ಗು ಹೋಗ್ತಾ ಇದೆ. ಆಯ್ತಾ. ಎಷ್ಟು ಸುಂದರವಾಗಿತ್ತಂದ್ರೆ ಎಲ್ಲ ಎಲ್ಲಾನು ಒಗ್ಗಟ್ಟಾಗಿ, ಅಲ್ವಾ. ನೀವು ಹಳ್ಳಿಗಳಲ್ಲಿ ಹೋದ್ರೆ ಈ ಮನೆ ಆ ಮನೆ ಏನು ವ್ಯತ್ಯಾಸನೇ ಇಲ್ಲ. ಆ ರೀತಿಯಲ್ಲಿ ಒಂದು ಕಾಲದಲ್ಲಿ ಇತ್ತು. ಅವಾಗ ಎಲ್ಲಿ ರೋಗಗಳಿತ್ತು ಹೇಳಿ ನೋಡೋಣ. ರೋಗಗಳೆಲ್ಲಿದೆ, ಕಷ್ಟಗಳೆಲ್ಲಿದೆ, ಅಸೂಯ, ದ್ವೇಷ, ಪಗ ಇವೆಲ್ಲ ಎಲ್ಲಿತ್ತು. ಈಗ ಯಾಕೆ ಆಗ್ತಾ ಇದೆ ಅಂತಂದ್ರೆ ಎಲ್ಲರೂ ನಾವು ಈಗಾಗಲೇ ಒಬ್ರಿಗೆ ಇನ್ನೊಬ್ರು ದೂರ, ತುಂಬಾ ದೂರ ಬಂದ್ಬಿಟ್ಟಿದ್ವಿ. ಆ ಡಿಸ್ಟೆನ್ಸ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಬಿಟ್ವೀನ್ ಒನ್ ಪರ್ಸನ್ ಟು ಅದರ್ ಪರ್ಸನ್. ಆ ಆತ್ಮತತ್ವ, ಏಕತ್ವ, ಈ ಭಿನ್ನತ್ವದಲ್ಲಿ ಏಕತ್ವ ಅನ್ನೋದು ನಮ್ಮ ಅದ್ವೈತ ಸಿದ್ಧಾಂತ ಆಗಿದೆ. ಈಗಾಗಲೇ ನಮ್ಮ ಶಂಕರಾಚಾರ್ಯ ಅವರು ತುಂಬಾ ವಿವರವಾಗಿ ಹೇಳಿಕೊಟ್ಟಿದ್ರು. ಸನಾತನ ಧರ್ಮದಲ್ಲಿ ಯಾವಾಗಿಂದ ಅನಾದಿ ಕಾಲದಿಂದ, ಪ್ರಾಚೀನ ಕಾಲದಿಂದ ನಡೀತಾ ಇರುವಂಥದ್ದು ಇದು. ಈ ಸೂತ್ರವನ್ನು ಮರೆತು ಈಗ ಈ ಇಡೀ ಪ್ರಪಂಚ, ಭಾರತ ಭಾರತ ಸಹ ಅನೇಕ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ, ಕಷ್ಟ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದೆ. ಇದರಿಂದ ಆಚೆ ಕಡೆ ಬರುವಂಥ ಪ್ರಯತ್ನವೇ ನಮ್ಮ ಧ್ಯಾನ, ಸ್ವಾಧ್ಯಾಯ, ಸಜನ ಸಾಂಗತ್ಯ, ನಮ್ಮ ಆಧ್ಯಾತ್ಮಿಕ ಮಾರ್ಗ. ನಾವೆಲ್ಲರೂ ಇದರಲ್ಲಿ ಭಾಗವಾಗಿದ್ದಕ್ಕೂ ಪುಣ್ಯವಂತರು, ಒಂದು ಅದೃಶ್ಯವಂತರು ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಇನ್ನೂ ಎಷ್ಟು ಜನ್ಮಗಳು, ಎಷ್ಟು ಯುಗಗಳು ನಾವು ಪ್ರಯಾಣ ಮಾಡಬೇಕು ನೋಡಿ. ಈ ಅರಿವು ಬರಕ್ಕೆ, ಈ ಅರಿವು ಇಲ್ಲ ಅಂದ್ರೆ, ಈ ಅರಿವನ್ನು ಹೆಚ್ಚು ಮಾಡ್ಕೊಂಡಿಲ್ಲ ಅಂದ್ರೆ ಎಷ್ಟು ಕಷ್ಟಗಳು ನಾವು ಸಿಗಾಕೊಂತೀವಿ ಅಂತ ಒಂದ್ಸರಿ ಯೋಚನೆ ಮಾಡಿ. ಆಯ್ತಾ. ಸೊ ಅದಕ್ಕೆ ಇದರಲ್ಲಿ ಒಂದು ನಿಮ್ಗೆಲ್ಲ ಗೊತ್ತಿರ್ಬೋದು, ಮನುಷ್ಯ ಕೊಯಿರಾಲ್ ಅಂತ ಒಂದಿದೆ, ಒಬ್ರು ಸೆಲೆಬ್ರಿಟಿ ಅವರು, ಅಲ್ವಾ. ಅವರು ಆಕ್ಟ್ರೆಸ್, ನಟಿ. ರಾಜಕೀಯ ಬರಕ್ಕೆ ನಿಜವಾಗಿ ಅವರಲ್ಲಿ ಎಷ್ಟೋ ಒಂಥರ ಬದಲಾವಣೆ ಅಂತೂ ಬಂದಿದೆ, ಅವ್ರ ಲೈಫಲ್ಲೇ ಬದಲಾವಣೆ ಬಂದಿದೆ. ಎಸ್. ಅವ್ರು ಮನಿಷಾ ಕೊಯ್ರಾಲ್ ಅಂತವ್ರಿಗೆ ಕ್ಯಾನ್ಸರ್ ಬಂದಿತ್ತು. ಅವರು ತೀರೋಗಂತ ಸಮಯ. ಆಯ್ತಾ. ಅವ್ರು ಅದರಿಂದ ತುಂಬಾ ಚೇತರಿಸ್ಕೊಂಡು ಆಚೆ ಕಡೆ ಬಂದ್ರು. ಅವರು ಎಷ್ಟೋ ವಿಷಯಗಳು ಹೇಳ್ತಾರೆ. ಆಯ್ತಾ. ಒಂಥರ ಲೈಫ್ ಅಂದ್ರೆ ಡೆತ್ ಅನ್ನು, ಅಂದ್ರೆ ಸಾವನ್ನು ಹತ್ರ ನೋಡಿ ಬಂದಿರೋರು. ಆಯ್ತಾ. ಅವರೆಲ್ಲನೂ ಸಹ ಕೊನೆಯದಾಗಿ ಅವರು ತಿಳುವಳಿಕೆ ತಗೊಂಡಿರೋದಾಗ್ಲಿ, ಅನೇಕ ಬುಕ್ಗಳು ಓದಿ ಮತ್ತೆ ನಮ್ಮ ಸನಾತನ ಧರ್ಮ ಅರ್ಥ ಮಾಡ್ಕೊಂಡಿದ ಮೇಲೇನೆ ಅವ್ರಿಗೆ ವಾಸಿಯಾಗಿರೋದು. ಅದಕ್ಕೆ ಮುಂಚೆ ಏನು, ಬೆಳಗ್ಗೆ ಎದ್ದುದು, ಬೆಳಗ್ಗೆ ಎದ್ದೋದೇನು, ರೆಡಿ ಆಗೋದೇನು, ಶೂಟಿಂಗ್ ಹೋಗೋದೇನು, ದುಡ್ಡು ಸಂಪಾದನೆ, ಅದ್ರ ಹಿಂದ್ಗಡೆ ತಿನ್ನೋ ಆಹಾರ ಒಂದು ಯಾವುದೇ ನೀತಿಮಿತಿ ಇಲ್ಲ, ಅದ್ರ ಮೇಲೆ ಅರಿವು ಇಲ್ಲ, ಏನು ಸಿಕ್ಕಿದ್ರೆ ಅದು. ಎಷ್ಟು ಬ್ಯುಸಿ ಲೈಫಲ್ಲಿ, ಆ ಬ್ಯುಸಿ ಲೈಫಲ್ಲಿ ತಮ್ಮನ್ನು ತಾವೇ ಮರೆತಿರ್ತಾರೆ. ಅರ್ಥ ಆಯ್ತಾ. ಅವರ ದೇಹದ ಮೇಲೆ ಯಾವುದೇ, ಆ ದೇಹದ ಮೇಲೆ ಸ್ವಲ್ಪನು ಅಂದ್ರೆ ದೇಹ ದೇಹ ನೋಡ್ಕೊಂತಾರೆ, ಮೇಲ್ನೊಟ್ಟಿಗೆ ನೋಡ್ತಾರೆ ಅಷ್ಟೇ, ಅಂದ ಚಂದ ನೋಡ್ತಾರೆ ಅಷ್ಟೇ. ನಿಜವಾಗಿ ದೇಹದಲ್ಲಿ ದೇಹ ಏನು ಹೇಳ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಮೈಂಡ್ಗೂ ದೇಹಕ್ಕೆ ಸಿಂಕ್ರನೈಸೇಷನ್ ಇದೆಯಾ, ಹೊಂದಾಣ ಇದೆಯಾ, ಅದು ಗೊತ್ತಿಲ್ಲ. ಇನ್ನು ಆತ್ಮ ಅರುವಂಥದ್ದು, ಆತ್ಮದ ಆ ಚೈತನ್ಯದ ಅರುವಂತೂ ಅದು ಇಲ್ಲೇ ಇಲ್ಲ. ಸೊ ಅಂತ ಇವನು ಅಂದ್ಕೊಂಡು ಯಾವಾಗ ಕ್ಯಾನ್ಸರ್ ಹೇಳ್ತಾರೆ, ಕ್ಯಾನ್ಸರ್ ಈಸ್ ಮೈ ಗಿಫ್ಟ್ ಅಂತ ಹೇಳ್ತಾರೆ ಅವರು. ಗಿಫ್ಟ್ ಅಂತ ಹೇಳ್ತಾರೆ. ಅಂದ್ರೆ ಜೀವನ ಕೊಟ್ಟಿರುವಂತ ಗಿಫ್ಟ್ ನನಗೆ ಕ್ಯಾನ್ಸರು ಅಂತ ಹೇಳಕ್ಕೆ ಅವ್ರು ಬಯಸ್ತಾರೆ. ಯಾಕಂತಂದ್ರೆ ಅವ್ರ ಇಡೀ ಜೀವನವೇ ಪರಿವರ್ತನೆ ಆಗಿರುವಂತ ಅಂಶ, ಪರಿವರ್ತನೆ ಆಗಿದೆ ಅದರಿಂದ. ನಿಮ್ಗೆ ಗೊತ್ತಾಗತ್ತೆ, ಕ್ಯಾನ್ಸರ್ ಬಂದು ಜೀವಕನಗರ ಸತ್ತೋಗ್ತಾ, ನಡಿಯಕ್ಕಾಗ್ತಾ ಇಲ್ಲ, ಹಸುವಿಲ್ಲ, ನೋವು,
ಇಡೀ ದೇಹವೇ ನೋವು ಬರ್ತಾ ಇರ್ತದೆ. ಇಂಥ ಪರಿಸ್ಥಿತಿ ಇರುವಾಗ ಹೆಂಗಿರ್ತದೆ ಇಲ್ಲಿ? ಆವಾಗ ನಿಮ್ಗೆಲ್ಲನೂ ತಿರ್ಗಾ ನೆನಪಿಗೆ ಬರ್ತದೆ. ಲೈಫ್ ಅಂದ್ರೆ ಏನು, ಡೆತ್ ಅಂದ್ರೆ ಏನು, ಸಾವು ಅಂದ್ರೆ ಏನು, ಇವೆಲ್ಲ ನೆನಪಿಗೆ ಬರುತ್ತೆ. ಅಷ್ಟುವರೆಗೂ ನೆನಪಿಗೆ ಬರಲ್ಲ. ಪಕ್ಕದ ಮನೆ ಅಲ್ಲಿ ಇಲ್ಲಿ ಸಾವು ಆಗ್ತಾ ಇದ್ರು ನಮ್ಗೆ ಸಾವು ಬರಲ್ಲ ಅಂತ ಮುಂದಕ್ಕೆ ಹೋಗ್ತಾ ಇರ್ತಾರೆ ನಮ್ಮವರು. ಆ ಸಾವು ಅವ್ರು ಬಂದಿದೆ, ನಮ್ಮಲ್ಲಿ ಬರಲ್ಲ, ನಮಗೆ ಬರಲ್ಲ ಅಂತ ಒಂದು ನಿರ್ಧಾರ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆಯ್ತಾ? ಈ ಪರಿಸ್ಥಿತಿ ಈಗ ಈ ಪ್ರಸ್ತುತ ಪ್ರಪಂಚದಲ್ಲಿ ನಡೀತಾ ಇರೋದು, ಈ ಜೀವನ ನಡೀತಾ ಇರೋದು ಇದೇ ರೀತಿಯಲ್ಲಿ. ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಸೊ ಆ ರೀತಿಯಲ್ಲಿರುವಾಗ ನಮ್ಗೇನಾಗತ್ತಂತಂದ್ರೆ ಪ್ರಾಪಂಚಿಕದಲ್ಲೇ ಹೆಚ್ಚಿನ ಅಂದ್ರೆ ಹೆಚ್ಚಾಗಿ ತೊಡಗಿಸ್ಕೊಂಡಿರ್ತೀವಿ. ಆ ಜೀವನದ ಮೌಲ್ಯ ಗೊತ್ತಾಗಲ್ಲ, ಆ ಜೀವನದ ಸೌಂದರ್ಯ ಗೊತ್ತಾಗಲ್ಲ. ಆ ಸೌಂದರ್ಯವನ್ನು ನಾವು ಯಾವಾಗಲೂ ಅನುಭವಿಸಕ್ಕೆ ಹೋಗಲ್ಲ. ಅರ್ಥ ಆಯ್ತಾ? ಸೊ ಇಂಥ ಪರಿಸ್ಥಿತಿ ಇರುವಾಗ ಸ್ನೇಹಿತರೆ, ನಾವೇನ್ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಈಗಿಂದ ನೀವಾಗಿ ನೀವು ಜೀವನ ಮಾಡಿ ಸಾಕು. ನೀವು ಹೇಗಿದ್ದೀರೋ ಅದೇ ಕರೆಕ್ಟ್. ನಾನು ಇನ್ನೊಬ್ಬರ ಥರ ತಯಾರಾಗ್ತೀನಿ ಅಂತ ಮುಂದಕ್ಕೆ ಹೋಗೋದಕ್ಕಿಂತ, ಆಯ್ತಾ, ನಿಮ್ಮಲ್ಲಿರುವಂಥ ನಿಮ್ಮ ಚೈತನ್ಯವನ್ನು ಅನುಭವಿಸ್ತಾ ನಿಮ್ಮ ಚೈತನ್ಯವನ್ನು ನೀವು ಗುರುತಿಸ್ಕೊಂಡು, ಆಯ್ತಾ, ನೀವು ಸುಂದರವಾದ ಚೈತನ್ಯ ಅಷ್ಟೇ, ಅಲ್ಲಿಗೆ ಮುಗೀತು ಅಷ್ಟೇ. ಆಯ್ತಾ? ಅದ್ರ ಮೇಲೆ ನಿಮ್ಮ ಪ್ರಶಸ್ತಿ, ನಿಮ್ಮ ಏನದು ಪೊಸಿಷನು, ಪೋಸ್ಟು, ಇವೆಲ್ಲನೂ ಸುಮ್ಮನೆ ಹಚ್ಕೊಂಡಿದೀವಿ. ಅವೆಲ್ಲ ಕಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದೆಲ್ಲ ಏನು ಬೇಕಾಗಿಲ್ಲ. ಆನಂದವಾಗಿರಕ್ಕೆ, ಆನಂದವಾಗಿರಕ್ಕೆ ಎಲ್ಲನೂ ಏನು ಬೇಕಾಗಿಲ್ಲ. ಎಲ್ಲನೂ ಇವೆಲ್ಲ ತೆಗಿಬೇಕಾಗಿರುವಂಥ ಅಂಶ ನಿಜವಾಗಿ ಹೇಳ್ಬೇಕಂದ್ರೆ. ಇವೆಲ್ಲ ಯಾವಾಗ ತೆಗಿತೀರೋ ನಿಮ್ಮ ಜೀವನದಿಂದ, ನೀವು ನಿಜವಾಗಿ ಒಂದು ಮಕ್ಕಳ ಥರ ನೋಡಿ. ಈಗ ಚೈಲ್ಡ್ ಅಂತ ಹೇಳ್ತೀವಿ, ಚೈಲ್ಡ್ ಈಸ್ ಗಾಡ್ ಅಂತ ಹೇಳ್ತೀವಿ. ಕಿಡ್ಸ್ ಅಂದ್ರೆ ಮಕ್ಕಳನ್ನು ದೇವ್ರ ಥರ ಭಾವಿಸ್ತೀವಿ ನಾವು. ಯಾಕೆಂತಂದ್ರೆ ಅವ್ರ ಲಕ್ಷಣಗಳು ಒಂದ್ಸಲ ಗಮನಿಸ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಯಾವಾಗಲೂ ಎಲ್ಲರ ಜೊತೆಗೆ ನಗನಗ್ತಾ ಇರೋದು, ಎಲ್ಲರ ಜೊತೆಗೆ ಮಾತಾಡೋದು, ಏನೇ ತೊಂದರೆ ಆದ್ರೂ ಇಮಿಡಿಯೇಟ್ ಮರೆಯೋದು ಮತ್ತೆ ವಾಪಸ್ ಬರೋದು ಅಷ್ಟೇ. ಇಂಥ ಲಕ್ಷಣಗಳು ನಮ್ಮಲ್ಲಿ ಇದೆಯಾ? ಇದೆಯಾ? ಇದು ಯಾರನ್ನ ನಾವೆಲ್ಲರೂ ದೊಡ್ಡವರಾಗಿ ಅನುಭವಿಸ್ತಾ ಇದೀವ? ಅನುಭವಿಸಕ್ಕೆ ಸಾಧ್ಯವೇ ಇಲ್ಲ. ಅಂಥ ಲಕ್ಷಣಗಳೆಲ್ಲ ಒಟ್ಟೋಗಿದೆ ನಮ್ಮಿಂದ. ಮತ್ತೆ ತಿರ್ಗಾ ನೀವು ಅದಕ್ಕೆ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ ಕ್ಲಿಯರ್ ಆಗಿ, ಅನ್ಲೆಸ್ ಯು ಬಿಕಮ್ ಎ ಚೈಲ್ಡ್ ಯು ಕೆನಾಟ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ದ ಗಾಡ್ ಅಂತ ಹೇಳ್ತಾರೆ. ನಿಮ್ಮತ್ತೆ ಮಕ್ಕಳಾಗಿ, ನಿಮ್ಮತ್ತೆ ಮಕ್ಕಳಾಗೋವರೆಗೂ ನನ್ನ ದೈವ ರಾಜ್ಯದಲ್ಲಿ, ದೇವರ ರಾಜ್ಯದಲ್ಲಿ ನೀವು ಪ್ರವೇಶ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಆಯ್ತಾ? ಯಾಕೆ ಹೇಳಿದ್ರೆ ಅಂದ್ರೆ ಇದು ಸತ್ಯ, ಇದು ನಿತ್ಯ. ಅಷ್ಟುವರೆಗೂ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಮೈಂಡನ್ನೇ ಹೆಚ್ಚಾಗಿ ಬೆಳೆಸ್ಕೊಂಡಿದ ಮೇಲೆ ಆ ಮೈಂಡನ್ನು ಡ್ರಾಪ್ ಮಾಡಿಲ್ಲ ಅಂದ್ರೆ ನೀವು ಹೇಗೆ ಮಕ್ಕಳಾಗಕ್ಕೆ ಸಾಧ್ಯವಿದೆ? ಹೌ ಕೆನ್ ಯು ಬಿಕಮ್ ಎ ಚಿಲ್ಡ್ರನ್ when you are not able to drop the mind? Mind is heavy within you. The world is too much with you. ಒಂದು ಪೋಯೆಟ್ ಹೇಳ್ತಾರೆ, ಒಂದು ಪೋಯೆಟ್ ಇದ್ರ ಬಗ್ಗೆ ಹೇಳ್ತಾರೆ, ಇದು ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್. ವಿ ಹ್ಯಾವ್ ಸೋಲ್ಡ್ ಅವರ್ ಸೋಲ್ ಲಾಂಗ್ ಬ್ಯಾಕ್. ನಮ್ಮ ಆತ್ಮವನ್ನು ನಾವು ಯಾವಾಗೋ ಮಾರಾಟ ಮಾಡಿದ್ವಿ. ಆತ್ಮ ಇಲ್ಲ ನಮ್ಮ ಹತ್ರ, ಆತ್ಮತತ್ವ ಇಲ್ಲ. ಇರೋದು ಬರೀ ದೇಹ, ಮನಸ್ಸು, ಇದು ಬಿಟ್ರೆ ಮಿಕ್ಕಿದೆಲ್ಲ ಮಾರಾಟ ಯಾವಾಗಲೂ ಮಾಡ್ಬಿಟ್ಟಿದೆ. ಆ ಆತ್ಮತತ್ವ ಇದ್ರೆ ನಾವು ಈ ರೀತಿಯಲ್ಲಿ ಬಿಹೇವ್ ಮಾಡಲ್ಲ. ಎಲ್ಲರೂ ಸಮಾನವೇ. ಈಗ ನಾವು ನೋಡ್ತಾ ಇರ್ತೀವಿ, ಯಾವುದೇ ಪ್ರಾಪಂಚಿಕದಲ್ಲಿ ಒಂದು ಫಂಕ್ಷನ್ಗೆ ಹೋದ್ರೂ ಒಬ್ಬನಿಬ್ಬರು ನೋಡಿದ್ರೆ ಇವರೆಷ್ಟು ಗೋಲ್ಡ್ ಹಾಕಿದ್ದಾರೆ, ಅವರೆಷ್ಟು ಗೋಲ್ಡ್ ಹಾಕಿದ್ದಾರೆ, ಇವರೇನು ಸೀರೆ ಕಟ್ಟಿದ್ದಾರೆ, ಅವರೇನು ಸೀರೆ, ಇದೇ ನೋಡೋದು. ಅಲ್ಲಿ ಹೋಗಿರೋದು ಆನಂದವಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡಕ್ಕೆ ಅಲ್ವಾ? ಇವೆಲ್ಲ ಯಾಕೆ ಬರ್ತವೆ ಮಧ್ಯದಲ್ಲಿ? ನೋಡಿ ಎಷ್ಟು, ಯಾವ ರೀತಿಯಲ್ಲಿ ನಮ್ಮ ಮೈಂಡು ಯಾವ ರೀತಿಯಲ್ಲಿ ತಯಾರಾಗಿದೆ ಅಂತ. ಆಯ್ತಾ? ಅದಕ್ಕೆ ಎಲ್ಲರಿಗೂ ಹೇಳೋದು ಒಂದೇ, ನೀವಿರುವಂತ ರೀತಿಯಲ್ಲಿ 100% ಪರ್ಫೆಕ್ಟ್. ಇನ್ನು ಮಿಕ್ಕಿದೆಲ್ಲ ಬಿಟ್ಬಿಡಿ. ಆಯ್ತಾ? ಏನೇ ನಿಮ್ಮಲ್ಲಿ ಸರಿ ಇಲ್ಲ ಅಂತ ವಿಷಯ ನೀವು ಸರಿಪಡಿಸ್ಕೊಳ್ಳಿ ಅಷ್ಟೇ. ಆದರೆ ಇನ್ನೊಬ್ಬರಿಗೆ ಹೋಲಿಕೆ ಬೇಕಾಗಿಲ್ಲ.
ಯಾಕಂದ್ರೆ ನೀವು ಆತ್ಮ ಪದಾರ್ಥ ಆಗಿ ಯು ಆರ್ ಪರ್ಫೆಕ್ಟ್ ಇನ್ ಯುವರ್ ಪೊಸಿಷನ್, ಯು ಆರ್ ಪರ್ಫೆಕ್ಟ್ ಇನ್ ಯುವರ್ ಇನ್ನರ್ ಸ್ಟೇಟ್, ನೋ ಕಂಪ್ಯಾರಿಸನ್ ಅಟ್ ಆಲ್. ಅರ್ಥ ಆಯ್ತಾ? ದೇರ್ ಇಸ್ ನೋ ಕಂಪ್ಯಾರಿಸನ್ ಅಟ್ ಆಲ್. ಒಂದೇ ಒಂದು ನಿಮ್ಮಲ್ಲಿ ಏನಾದರೂ ನಕಾರಾತ್ಮಕ ವಿಷಯಗಳಿದ್ರೆ ತೊಲಗಿಸ್ಕೊಳ್ಳಿ ಅಷ್ಟೇ. ನಿಮಗಿರುವಂಥ ಕ್ವಾಲಿಟೀಸನ್ನು ಹೆಚ್ಚು ಮಾಡ್ಕೊಳ್ಳಿ, ದೈವ ಲಕ್ಷಣಗಳು ಹೆಚ್ಚು ಮಾಡ್ಕೊಳ್ಳಿ. ಆಯ್ತಾ? ನಿಮ್ಮ ಒಳಗಡೆ ಏನಾಗತ್ತಂದ್ರೆ ನೋಡಿ, ಭಯ, ಆತಂಕ, ಕೋಪ, ಅಸೂಯ, ದ್ವೇಷ ಅಂತ ಒಂದು ಲಕ್ಷಣಗಳಿರ್ತವೆ. ಇನ್ನೊಂದು ಕಡೆ ಶಾಂತಿ, ಪ್ರೇಮ, ಕರುಣ, ಆ, ಆಮೇಲೆ ಪರೋಪಕಾರ, ಇಂಥವೆಲ್ಲ ಒಳ್ಳೆ ಲಕ್ಷಣಗಳು ಇರ್ತವೆ. ಆಯ್ತಾ? ಈ ಎರಡು ಲಕ್ಷಣಗಳ ಮಧ್ಯೆಲ್ಲ ಒಂಥರ ಹೋರಾಟ ನಡೀತಾ ಇರ್ತದೆ. ಯಾವ್ದು ಗೆದ್ದತ್ತೆ ಹೇಳಿ? ಯಾವ್ದು ಶಕ್ತಿ ನೀವು ಕೊಡ್ತೀರೋ ಅದು ಗೆದ್ದತ್ತೆ ಅಷ್ಟೇ. ನೀವು ಕೊಡೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಷ್ಟೇ. ನೀವು ಯಾವ್ದಕ್ಕೆ ಶಕ್ತಿ ಕೊಡ್ತೀರೋ ಅದಕ್ಕೆ ಗೆದ್ದತ್ತೆ, ಮಿಕ್ಕಿದು ಸೋಲುತ್ತೆ. ಇಷ್ಟೇ ಇರೋದು ಲೈಫ್ ಅಲ್ವಾ? ಅದಕ್ಕೋಸ್ಕರ ಇವೆಲ್ಲ ಇವತ್ತು ನಾವು ಜನರಲ್ ಆಗಿ ಚರ್ಚೆ ಮಾಡಿದ್ವಿ ಅಷ್ಟೇ. ಇನ್ನೂ ಎಷ್ಟೋ ವಿಷಯಗಳಿದೆ, ಹೇಳ್ತಾ ಹೋದ್ರೆ ನಾವು ಹೇಳ್ತಾನೆ ಮಾತಾಡ್ತಾ ಹೋಗ್ಬೋದು. ಎಷ್ಟು ಹೊತ್ತು ಬೇಕಂದ್ರೆ ಅಷ್ಟು ಹೊತ್ತು ಮಾತಾಡ್ಬೋದು. ಆದರೆ ನನಗನ್ನಿಸ್ತು, ಅಂದರೆ ನಮ್ಮ ಸಹಜವಾಗಿ ಪ್ರತಿಯೊಂದು ವ್ಯಕ್ತಿ ತನ್ನಂತವೇ ತಾನು ಒಂದು ಅದ್ಭುತವಾದ ಆತ್ಮ ಪದಾರ್ಥ ಆಗಿ ಅಂಥ ಶಕ್ತಿವಂತವಾದ ಒಂದು ಆತ್ಮ ಪದಾರ್ಥ ಆಗಿ ಯಾಕೆ ಇಷ್ಟೆಲ್ಲ ನಾವು ಅನುಭವಿಸ್ಬೇಕಾಗತ್ತೆ? ಒಂದು ರೀತಿಯಲ್ಲಿ ಯಾಕೆ ಆಗ್ತಾ ಇದೆ ಈ ಥರ ಅಂತ ಅನ್ಕೊಂಡ್ರೆ, ನಮ್ಮನ್ನು ನಾವು ಕಮ್ಮಿ ಭಾವನೆ ಇಟ್ಕೊಂಡಿದ್ದೀವಿ, ಕಿರ್ಲಿಂಗ್ ಭಾವನೆಯಲ್ಲಿ ಹೋಗ್ತಾ ಇದೀವಿ ಅಷ್ಟೇ. ವಿ ಆರ್ ಜಸ್ಟ್ ಎಕ್ಸ್ಪೀರಿಯನ್ಸಿಂಗ್ ದಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅದು ಬಿಟ್ಟರೆ ನಿಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ನೆನಪಿಟ್ಕೊಳ್ಳಿ ಸಾಕು. ಈಗಿಂದ ನಾವು ಇರೋಂಥ ನಕಾರಾತ್ಮಕ ತೊಲಗಿಸ್ಕೊಂಡದು, ಸಕಾರಾತ್ಮಕ ಹೆಚ್ಚು ಮಾಡಿಕೊಂಡದು ಇಷ್ಟೇ ಬೇಕು. ಮತ್ತೆ ಪ್ರತಿಯೊಂದಕ್ಕೂ ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ. ಗ್ರ್ಯಾಟಿಟ್ಯೂಡ್ ಮಸ್ಟ್ ಬಿ ಅವರ್ ಆಟಿಟ್ಯೂಡ್. ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ ನಿಮ್ಮ ಜೀವನದಲ್ಲಿ ಹೀಗೆ ಏನಿದೆಯೋ ಅದಕ್ಕೂ ಗ್ರ್ಯಾಟಿಟ್ಯೂಡ್. ನಿಮಗೆ ಊಟ ಸಿಗ್ತಾ ಇದೆಯಾ? ಮನೆ ಇದೆಯಾ? ಒಂದು ವೆಹಿಕಲ್ ಇದೆಯಾ? ಮಕ್ಕಳಿದಾರ? ನಿಮಗೆ ನೀರು ಸಿಗ್ತಾ ಇದೆಯಾ ಕುಡಿಯೋಕ್ಕೆ? ಇಂಥವೆಲ್ಲ ನಡೀತಾ ಇದೆಯಾ ನಿಮ್ಮ ಲೈಫಲ್ಲಿ? ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಅಷ್ಟೇ. ಕೃತಜ್ಞತೆ ಅಂತ ಹೇಳ್ತೀವಿ ನಾವು. ಅದು ಮಾಡಿಕೊಂಡ್ರೆ ಸಾಕು. ಇನ್ನು ಮುಂದೆ ನಿಮ್ಗೆ ಏನು ಬರಬೇಕು ಎಲ್ಲ ಆಟೋಮೆಟಿಕ್ ಆಗಿ ಬರ್ತಾ ಇರ್ತವೆ. ಆ ಗ್ರ್ಯಾಟಿಟ್ಯೂಡೇ ಇಲ್ಲ ಅಂದರೆ ಇನ್ನು ಬರೋದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಷ್ಟೆ. ಉದಾಹರಣೆಗೆ ನಿಮ್ಮ ಜೋಬಲ್ಲಿ 100 ರೂಪಾಯಿ ಇದ್ರೆ ಅದಕ್ಕೂ ಗ್ರ್ಯಾಟಿಟ್ಯೂಡ್ ತಿಳಿಸಿದ್ರೆ 1000 ರೂಪಾಯಿ ಆಟೋಮೆಟಿಕ್ ಬರುತ್ತೆ. ಈ 100 ರೂಪಾಯಿಗೆ ಗ್ರ್ಯಾಟಿಟ್ಯೂಡ್ ಇಲ್ಲ, ನನ್ನ ಹತ್ರ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ಕೊತ ಇರಬಾರ್ದು ಯಾವಾಗಲೂ. ಆಯ್ತಾ? ನೇಚರಲ್ಲಿ ಏನು ನಡಿಬೇಕು, ಏನು ಆಗಬೇಕು ನಿಮ್ಗೆ ಆಗ್ತಾನೆ ಇರ್ತದೆ. ಆದರೆ ನಿಮ್ಮಲ್ಲಿ ಕೃತಜ್ಞತೆ ಇದ್ರೆ ಆಗತ್ತೆ, ಇಲ್ಲ ಅಂದರೆ ಆಗಲ್ಲ. ಆ ಕೃತಜ್ಞತೆ ತಿಳಿಸೋದು ನಮ್ಮ ಕನಿಷ್ಠ ಕರ್ತವ್ಯ ಅಂತ ಇಟ್ಕೊಳ್ಳಿ. ದ ಮಿನಿಮಮ್ ಕಾಮನ್ ಸೆನ್ಸ್ ಅದು ಆ್ಯಕ್ಚುಲಿ. ಅದೊಂದು ತಿಳ್ಕೊಂಡ್ರೆ ಅಷ್ಟು ಮಾತ್ರ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಹೋದರೆ, ಪ್ರತಿಯೊಂದು ಗ್ರ್ಯಾಟಿಟ್ಯೂಡ್ ತೋರಿಸಿ ಸಾಕು. ನಿಮ್ಮ ಜೀವನದಲ್ಲಿ ಏನು ಲಭ್ಯವಾಗಬೇಕು ಅದೆಲ್ಲ ಲಭ್ಯವಾಗ್ತದೆ, ಅದರಲ್ಲೇನು ಡೌಟ್ ಇಲ್ಲ. ಆಯ್ತಾ? ಸೊ ಇಷ್ಟೆಲ್ಲ ವಿಷಯಗಳು ತಿಳ್ಕೊಂಡು ಇವತ್ತು ಈಗಾಗಲೇ 10:25 ಆಗಿದೆ, ಇಲ್ಲಿ ಮುಕ್ತಾಯ ಮಾಡೋಣ.